ಅಜ್ಜಿ ನೀನ್ ಎಲ್ಲನೂ ನಮ್ಮ ಅಮ್ಮಂಗೆ ಮೋಸ ಮಾಡ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು 45 ಲಕ್ಷ ಬರ್ತದೆ 50 ಲಕ್ಷ ಬರ್ತದೆ ಅಂತ ಎಲ್ಲ ಹೇಳ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇವಾಗ ನೋಡಿದ್ರೆ ನಮ್ಮ ತಲೆ ಮೇಲೆ ಎತ್ತಾಗ್ತಾ ಇದೆಯಲ್ಲ. ನೋಡು ನಮ್ಮ ಅಮ್ಮ ನನಗೆ ಕಾಸು ಕೊಡ್ತೀನಿ ಅಂತ ಹೇಳಿತ್ತು ಕಣಜ್ಜಿ. ನನಗೆ ಮೊದಲೇ ಇಕ್ಕಟ್ಟಿನ ಪರಿಸ್ಥಿತಿನಾಗ ಇವನಿ ನೋಡು. ನೀನು ಏನಾರ ಅನ್ಕ ಒಂದು 30,000 ರೂಪಾಯಿ ಇದ್ರೆ ನನಗೆ ಈ ಕಡೆ ಕೊಡು. ನಾವು ಶಾನೆ ಕಷ್ಟದಾಗಿದ್ದೀವಿ. ನೀನು ಸುಮ್ಮನೆ ದುಡ್ಡು ಬಂದ್ರೂ ಬಂದಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಿದ್ಯಾ ಅಂತ ನನಗೆ ಗೊತ್ತು. ಪರವಾಗಿಲ್ಲ, ನಮ್ಮ ಅಮ್ಮಂಗೆ ಏನು ಹೇಳೋಕ್ಕಿಲ್ಲ. ನಾನು ಮತ್ತೆ ಭಾಳ ಕಷ್ಟದಾಗಿದ್ದೀವಿ, ಅದಕ್ಕೆ ಹೇಳ್ತಿರೋದು ನಿಮಗೆ. ಹೊಸಿ ಕಾಸು ಕೊಡಿ, ಒಂದು 30-40 ಸಾವಿರ ಕೊಟ್ಬಿಟ್ರೆ ಸಾಕು ನಮಗೆ. ಯವ್ವ ನಾನೆಲ್ಲಿಂದ ತಗೊಬಿಟ್ಟು ಬರ್ಲಿ ಕಾಸ? ನನಗೇನು ತಲೆಗಿಲ್ ಕೆಟ್ಬಿಟ್ಟೈತೆ ಏನು ಕಾಸು ತಗೊಬಿಟ್ಟು ಬಂದಿನು ಕೊಡಕ್ಕೆ? ನನಗೇನೇ ಗೊತ್ತಿಲ್ಲ. ನಮ್ಮ ಅಣ್ಣಯ್ಯ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನಗೇನಿಗೆ ನಾಮ ಹಾಕ್ಬಿಟ್ಟು ಮೋಸ ಮಾಡ್ಬಿಟ್ಟ ಬೊಡ್ಡೈದ ಅಂತಂದ್ರೆ ನಾನೆಲ್ಲಿ ತಂದ್ಬಿಟ್ಟು ನೀನು ಕೊಟ್ರೆ ನಾನು ಕೊಡ್ತಾ ಇದ್ದೆ. ಏನು ಬ್ಯಾರೇನೇನು ಏನೋ ನಿಮ್ಮ ಅಮ್ಮ ಎಲ್ಲನೂ ಕಾರು ಗೀರು ಅದು ಇದು ಎಲ್ಲನೂ ತಗೋತೀನಿ ಅಂತ ಹೇಳಿದ್ಲು. ನನಗೂ ಖುಷಿನೇನಿಯ ತಗೊಂಡ್ರೆ ಅಂತ ಹೇಳ್ಬಿಟ್ಟು ನಾನು ಸರಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದ್ದೆ. ಈಗ ನೋಡಿದ್ರೆ ನಮ್ಮ ಅಣ್ಣಯ್ಯ ಕಾಸು ಕೊಡಲಿಲ್ಲ, ತಗೊಳ್ಲಿಲ್ಲ. ಹೋದ್ರೋಗ್ಲಿ ಬಿಡು, ಇನ್ನೇನು ಮಾಡೋಕ್ಕಾಯ್ತದೆ. ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತಿರ್ಬೇಕು. ನೀನು ಯಾವ್ದನ್ನ ಕೆಲಸ ಪಸ ಅಂತ ನೋಡ್ಕೊಂಡು ಹೋಗು. ಗಂಡ ನೀನು ಹೆಂಗೋನ್ವೇ ಕಾಸು ಬರ್ತದೆ, ಹೆಂಗೋ ಇಬ್ರದ್ದು ಸಂಸಾರ ನಡೀತದಲ್ವೇ. ನಾನು ಸಾವುಕಾರನ್ ಸೊಸೆ, ನಾನು ಎಲ್ಲನೂ ಕೂಲಿನಲ್ಲಿ ಹೋದ್ರೆ ಊರಾಗ ಮರುವಾದಿ ಇರ್ತದೆ. ನಾನು ಕೂಲಿನಲ್ಲಿ ಹಂಗೆಲ್ಲ ಹೋಗಿಲ್ಲ ಕಣಜ್ಜಿ, ನೀನು ಸುಮ್ಕಿರು. ಹೆಂಗನ ಅಡ್ಜಸ್ಟ್ ಮಾಡ್ಬಿಟ್ಟು ಒಂದು 30,000 ರೂಪಾಯಿ ಕೊಡು. ನಮ್ಮ ಅಮ್ಮ ನೋಡಿದ್ರೆ ಎತ್ತ ಒಂಟೆ ಹೋಯ್ತು ಬೇಜಾರು ಮಾಡ್ಕೊಬಿಟ್ಟು ನೀವು ಹಿಂಗೆ ಮಾಡಿದ್ರಲ್ಲ ಅಂತ ಹೇಳ್ಬಿಟ್ಟು ನೋಡಿ ಕಾಸು ಒಂಚೂರು ಅಡ್ಜಸ್ಟ್ ಮಾಡಿ. ಅಮ್ಮ ಅಮ್ಮ ಇದೇನ್ಲ ಇದೇನ್ಲ ಹಿಂಗೆ ಇವಳು ಕರ್ಕೊಬಿಟ್ಟು ಬಂದ್ಬಿಟ್ಟಿದ್ಯಲ್ಲ. ಬಾ 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 ಅಮ್ಮ ಹಂಗೆ ಬರೋಕ್ಕಾಗಕ್ಕಿಲ್ಲ. ನಮ್ಮಿಬ್ರಿಗೂ ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕೊಳಮ್ಮ. ಏನ್ಲ ಮಗ, ಏನ್ಲ ಮಾತಾಡ್ತಿದ್ಯಾ ನೀನು? ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕಂತ ಹೇಳ್ತಾ ಇದ್ಯಾ? ಈ ಬೆಣ್ಣೆ ಶಂತಮ್ಮ ಅರ್ಥ ಆಗ್ಲಿಲ್ಲ ನಂಗೆ ಏನು ಅಂತ ಹೇಳ್ಬಿಟ್ಟು. ಏನಾಯ್ತೈತೆ ಅಪ್ಪ? ಇದೇನು ಹಿಂಗೆ ಹೇಳ್ತಿದ್ಯಾ? ಆರ್ತಿ ಎತ್ಬಿಟ್ಟು ಒಳಗಡೆ ಕರ್ಕಂತ ಹೇಳಿದ್ರೆ ಏನೇನ ಮಾತಾಡ್ಬೇಡ ಇನ್ನು ತಿಕ್ಲಂಗೆ. ಏನಾಯ್ತು ಇವಾಗ ಹೇಳು. ಆರ್ತಿ ಎತ್ತ ಕರ್ಕಂತ ಹೇಳ್ತಿದ್ಯಲ್ಲ ನೀನು. ಅಮ್ಮ ಈ ಬೆಣ್ಣೆ ಶಂತಮ್ಮ ನಾನು ಮದುವೆ ಮಾಡ್ಕೊಬಿಟ್ಟಿವ್ನಿ ಕಣಮ್ಮ. ನನ್ನ ಜಾತಕದಾಗೆ 3 ಮದುವೆ ಅಂತ ಹೇಳ್ಬಿಟ್ಟು ಬರ್ದಿದ್ರು ಅಂತ ಎಲ್ಲ ನೀನೇನು ಹೇಳ್ತಾ ಇದ್ದಲ್ಲ. ಹಂಗೇನೇನಿಯ ಈ ಬೆಣ್ಣೆ ಶಂತಮ್ಮ ನನಗೆ ಭಾಳ ಸಹಾಯ ಮಾಡ್ಬಿಟ್ಟಿದ್ಲು ಕಣಮ್ಮ. ಅದಕ್ಕೇನೇನಿಯ ಈ ಬೆಣ್ಣೆ ಶಂತಮ್ಮನ ಮದುವೆ ಮಾಡ್ಕೊಂಬಿಟ್ಟು ಕರ್ಕೊಬಿಟ್ಟು ಬಂದಿವ್ನಿ ಕಣಮ್ಮ. ನನಗೆ ಆರ್ತಿ ಎತ್ಬಿಟ್ಟು ನನಗೂ ಇವಳಿಗೆ ಒಳಗಡೆ ಕರ್ಕೊಳಮ್ಮ. ಅಯ್ಯಯ್ಯೋ ಅಪ್ಪ, ನನಗೆ ಮಗಳಿಗೆ ಮದುವೆ ಆಗೈತೆ. ಈ ವಯಸ್ಸಾಗೆ ಈ ಬೆಣ್ಣೆ ಶಾಂತಮ್ಮನ ಕರ್ಕೊಬಿಟ್ಟು ಬಂದ್ಬಿಟ್ಟು ಏನೇನ ಹೇಳ್ತಾ ಇದೀಯ ನೀನು? ನಿನ್ ಬಾಯಿ ಮುಚ್ಕೊಂಡಿದ್ರೆ ನೀಯೇ ಸರಿ. ಏಯ್ ನೀನೇನೆ ಮಕ್ಕ ನೋಡ್ತಾ ಇದೀಯಾ? ತೊಲಗೆ ಇಲ್ಲಿಂದ. ನಮ್ಮಪ್ಪ ಕರ್ಕೊಬಿಟ್ಟು ಬಂದ್ಬಿಟ್ನಂತೆ, ಇವಳು ಬಂದ್ಬಿಟ್ಲಂತೆ. ಕಿತ್ತೋದ್ ಮನೆಯಾಳಿ. ನಿನ್ನಂತೂ ನಾನು ಸುಮ್ಮನೆ ಬಿಡಕ್ಕಿಲ್ಲ. ಒಯ್ತಾ ಇರ ಇಲ್ಲಿಂದ. ಅಪ್ಪ ನೀನು ಅಷ್ಟೇ ಇಂಥ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಅಮ್ಮಂಗೆ ಏನಾರ ಈ ವಿಷಯ ಗೊತ್ತಾಯ್ತು ಅಂತ ಹೇಳಿದ್ರೆ ಅಲ್ಲೇ ನೀ ಪರ್ಕೆ ಗಿರ್ಕೆ ತಗೊಂಡು ಗೊಟ್ಟಿಸ್ಬಿಡ್ತದ ಅಷ್ಟೇ ನೀನಿಯ. ಸುಮ್ಮನೆ ಹೋಗೆ ಬಂದ್ಬಿಟ್ಲು ಇಲ್ಲಿ ಮಿಟ್ಟುಗ್ಲಾಡಿ ಇವಳು. ನನ್ನ ಕರ್ಕೊಂಡು ಬಂದಿರೋದು ನಿಮ್ಮ ಅಪ್ಪ ಹೋಗು ಅಂತ 7 ಗಂಟೆನೂ ನಾನು ಹೋಗಕ್ಕಿಲ್ಲ. ನಾನೇ ಬೇಕಂತ ಕರ್ಕೊಬಿಟ್ಟು ಬಂದಿವ್ನಿ. ನಾನು ಯಾಕೆ ಹೋಗು ಅಂತ ಹೇಳಿ? ಅಮ್ಮ ಏನು ಮಕ್ಕ ನೋಡ್ತಾ ಇದೆಯೇ? ಹೋಗಿ ಆರ್ತಿ ತಗೊಬಿಟ್ಟು ಬಂದು ಮಗಂಗೆ ಆರ್ತಿಯ ಬೆಳಗು. ಇಷ್ಟು ದಿನ ಅಂತ ಹೇಳ್ಬಿಟ್ಟು ಶಾರದಿ ನಿನಗೊಂದು ದಿನಕ್ಕೂ ಕೂಳು ಹಾಕ್ಲಿಲ್ಲ, ನೀರು ಹಾಕ್ಲಿಲ್ಲ, ಏನೂ ಹಾಕ್ಲಿಲ್ಲ. ಇವಾಗಾದ್ರೂ ಇವಳು ಬೆಣ್ಣೆ ಶಂತಮ್ಮನಿನ ಬೆಣ್ಣೆ ನೋಡ್ಕೊಂಡಂಗೆ ನೋಡ್ಕೊತೀನಿ ಅಂತ ಹೇಳೋಳೆ. ಇನ್ನ ಬೆಣ್ಣೆ ನೋಡ್ಕೊಂಡಂಗೆ ನೋಡ್ಕೊತಾಳೆ ಕಣಮ್ಮ. ನಿನ್ನ ತಲೆನೇ ನೀ ಕೆಡ್ಸ್ಕೊಳಕ್ ಹೋಗ್ಬಿಡ ಕಣಮ್ಮ. ಹೋಗ್ಬಿಟ್ಟು ಆರ್ತಿ ಎತ್ಕೊಂಡ್ಬಿಟ್ಟು ಬಂದು ಆರ್ತಿಯ ಬೆಳಗು ಹೋಗು. ಅಯ್ಯೋ ಲೇ ಮಗ, ಹಂಗಲ್ಲ ಕಣ್ಲ. ನೀನ್ ಏನ್ರು ಶಾರದಿ ಗಿರ್ದಿಗೆ ನನಗೆ ಗೊತ್ತಾಯ್ತು ಅಂದ್ರೆ ಸುಮ್ಕೆ ಬಿಡ್ತಾಳೆನ್ಲ? ಗ್ರಾಚಾರ ಬಿಡ್ಸಕ್ಕಿಲ್ವಾ? ಇದೆಲ್ಲ ಬೇಕಾ ನಿನ್ಗೆ? ಅವಳ ಹತ್ರ ಮೆಟ್ನೆಟ್ಟು ಪರ್ಕೆಟ್ಟು ತಿನ್ನಕ್ಕೆ ಬ್ಯಾಡ ಕಣ್ಮಗ, ಹೋಗು. ನಮ್ಗೆ ಯಾಕೆ ಬೇಕು? ಲೇ ಬೆಣ್ಣೆ ಶಂತಮ್ಮ, ನೀನು ನಮಗೆ ಸಹಾಯ ಮಾಡಿದ್ಯಾ ಇಲ್ಲ ಅಂತ ಹೇಳ್ತಿಲ್ವೇ ಬೆಣ್ಣೆ ಶಂತಮ್ಮ? ಆದ್ರೆ ಏನೇ ಹೇಳು, ಇವಾಗ ಹಿಂಗೆ ಮದುವೆ ಮಾಡ್ಕೊಬಿಟ್ಟು ಬಂದ್ರೆ ಶಾರದಿ ಗೊತ್ತಾರೆ ತೊಲಗು ಸಾಕ್ಬಿಡ್ತಾಳೆ. ಶಾರದಿ ಏನು ಕಮ್ಮಿ ಇರ್ತಾಳ ನೋಡು. ಈ ವಿಷಯ ಎಲ್ಲ ಬಿಟ್ಬಿಡು, ಹೋಗು. ಏನೋ ಆಗಿದ್ದಾಗೋಯ್ತು, ಹೋಗೆ. ಸುಮ್ಮನೆ ನೀನಿಯ ಮಗ, ಎಂಡ್ರೆ ನೀಯ ಒಂದು ಸರ್ಸ್ಕೊಂಡು ಜೀವನ ಮಾಡೋದು ಕಲಿಯಪ್ಪ ನೀನು. ಈ ವಿಚಾರ ನಮ್ಮಂಗೆ ಹೋಗಿ ಹೇಳ್ತೀನಿ. ನಿಮಗೆ ಸರಿಯಾಗಿ ಮಾಡಿಸ್ತೀನಿ, ನೋಡ್ತಾ ಇರಪ್ಪ. ನೀನು ಏನೋ ಅನ್ಕೊಬಿಟ್ಟಿದ್ಯಾ ಅಮ್ಮನ. ಅಮ್ಮ ಏನು ಹೇಳೋದಿಲ್ಲ ಕೇಳೋದಿಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ನಾನಂತೂ ನಿನಗೆ ಸರಿಯಾದ ಗಾಳಿ ನೆನೆಯ ಬಿಡಿಸ್ತೀನಿ. ಈಗಲೇ ಹೋಗಿ ಅಮ್ಮನ ಕರ್ಕೊಬಿಟ್ಟು ಬರ್ತೀನಿ ಇರು. ಅವಾಗ ಗೊತ್ತಾಯ್ತದ ನಿನಗೆ ಅಮ್ಮ ಹೆಂಗೆ ಮಾಡ್ತಾ ಸರಿಯಾಗಿ ನಿನಗೆ ಬೆಂಡೆತ್ತದಲ್ಲ. ಅವಾಗ ಗೊತ್ತಾಯ್ತದ ನಿನಗೆ. ಅಲ್ಲಿ ಗಂಟ ನಿಮಗೆ ಏನು ಇದಾಗಕ್ಕಿಲ್ಲ. ಇರು, ಹೋಗ್ಬಿಟ್ಟು ಕರ್ಕೊಬಿಟ್ಟು ಬರ್ತೀನಿ. ಲೇ ಆಸಿ ಮನೆಯಾಳ ಆಸಿ. ಅಯ್ಯೋ ಶಿವನೇ, ಇವಳು ಅಂಟೆ ಹೋಗ್ಬಿಟ್ಟಲ್ಲ ಕರ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಮಹಾಯುದ್ಧನೇ ನೀನು ನೋಡ್ಬೇಕಾಯ್ತದೆ. ಶಾರದಿ ಇವಳು ಜುಟ್ಟು ಹಿಡ್ಕೊಂಡು ಹೊಡೆದಾಡ್ತಾ ಇದ್ರೆ ಯವ್ವ ಎಂಥ ಕತೆ ಮಾಡ್ತಾನೆ ನನ್ನ ಮಗ. ಅಲ್ಲ ಕಣ್ಮಗ, ನಿನ್ಗೇನು ಬಂದಿರೋದು ಒಟ್ರೋಗ ಅಂತೀನಿ. ಇದೆಲ್ಲ ಬೇಕಾ ನಿಂಗೆ? ಹೇಳು, ತಾಳಿ ಕಟ್ಬಿಟ್ಟು ಕರ್ಕೊಬಿಟ್ಟು ಬರೋಂಥದ್ದು ಏನ್ಲಾಗಿತ್ತು ನಿನಗೆ? ಬ್ಯಾಡ ಅಂತ ಹೇಳಿದೆ ತಾನೇ ಎಲ್ಲನೂ. ನೋಡು, ಮೊದಲನೇ ಹೆಂಡ್ತಿ ಮಮತಿ, 2ನೇ ಹೆಂಡ್ತಿ ಶಾರದಿ, ಸಾಲದು ಅಂತ 3ನೇ ಹೆಂಡ್ತಿ ಮಾಡ್ಕೊಂಡ್ರೆ ಮಾನ ಮರ್ಬೋದು ಇರ್ತದೇನಿಲ್ಲ. ಇಂಥ ಕೆಲಸ ಯಾಕ್ಲಾ ಮಾಡ್ತೀನಿ ನಾನು ಒಟ್ಟುರ್ಸಕ್ಕೆ ಅಂತ ಹೇಳ್ಬಿಟ್ಟು. ನಾನೇ ನೀನು ಒಟ್ಟುರ್ಸಕ್ಕೆ ಅಂತ ಹೇಳಿಲ್ಲ, ಮನೆಯಾಳಿ ಬುದ್ಧಿ ಕಳ್ಸಕ್ಕೆ ಅಂತ ನೀ ಹೆಂಗೆ ಮಾಡಿರೋದು. ಆ ಮನೆಯಾಳಿಯಿಂದ ನನಗೆ ಯಾವ ಸುಖನೂ ಇಲ್ಲ ಕಣಮ್ಮ. ಸಾಯಕಾಲದಾಗ ನಾನು ಸುಖವಾಗಿ ನಾನು ಸುಮ್ಕಿರು. ಒಂದು ಸುಖನೂ ನನಗಿಲ್ಲ, ಏನೂ ಇಲ್ಲ ನನಗೆ. ನೀನು ಅನ್ಕೊಂಡಂಗೆ ಅಲ್ವೇ ಅಲ್ಲ, ಸುಮ್ಕಿರು ನೀನು.
ನೀನು ಅವಳಿಂದ ನನಗೆ ಯಾವ ನೆಮ್ಮದಿನೂ ಇಲ್ಲ ಅಂದಮೇಲೆ ಅವತ್ತಿಂದನೂ ಕಷ್ಟಪಟ್ಟಿದ್ದೀನಿ ಅವಳು ತಾಗೆ. ಇವಾಗಾದ್ರೂ ನನ್ನ ಜೀವನ ಸರ್ ಮಾಡ್ಕೊಂಡು ಈ 4 ದಿನ ಆದರೂ ಬದುಕಿರೋ 4 ದಿನ ಆದ್ರೂ ಖುಷಿಯಾಗಿರ್ತೀನಿ. ಆಗ ಇವತ್ತು ದಾಟ ಹೋಗೈತೆ ನನಗೆ. ಇನ್ನು ಈಗಲೂ 10 ವರ್ಷನೂ ಸುಖವಾಗಿಲ್ಲ ಅಂತಂದರೆ ಈ ಮನುಷ್ಯನ ಜೀವನ ಏನಕ್ಕೆ ಹಾಳು ಮಾಡ್ಕೊಳಕ್ಕೆ. ನಿನ್ನ ಮಗ ಖುಷಿಯಾಗಿರ್ತಾನೆ ಕಣಮ್ಮ, ಖುಷಿಯಾಗಿರ್ತೀನಿ ನಾನಂತಂದ್ರೆ. ನೀನು ಅದೇ ತಾನೇ ಬಯಸಿದ್ದು. ಹೋಗು ಆರತಿ ತಟ್ಟೆ ತಗೊಬಿಟ್ಟು ಬಂದು ಆರತಿಯ ಬೆಳಗು. ಇನ್ನು ಏನು ಮಾಡೋಕ್ಕಾಯ್ತದೆ, ಮಾಡ್ಕೊಂಬಿಟ್ಟು ಬಂದೀನಿ. ನಿನಗೂ ಗೊತ್ತಲ್ಲ ಈ ಬೆಣ್ಣೆ ಎಷ್ಟು ಒಳ್ಳೆಳು ಅಂತ ಹೇಳ್ಬಿಟ್ಟು ನೀನು ಬೆಣ್ಣೆ ನೋಡ್ಕೊಂಡಂಗೆ ನೋಡ್ಕೊತೇಳು. ಹೋಗಮ್ಮ, ಹೋಗಿ ಆರತಿ ತಟ್ಟೆ ತಗೊಬಿಟ್ಟು ಬಾ ಹೋಗು. ನೀನು ನನ್ನ ಪರ ಇರು, ಯಾರು ನನ್ನ ಪರ ಇಲ್ದಿದ್ರು ನಂಗೇನು ಬೇಜಾರಿಲ್ಲ. ನೀನು ಬಂದಿರೋದಕ್ಕೆ ನಂಗೆ ಉತ್ಸಾಹ ಎಲ್ಲನೂ ಆಯ್ತಾ ಇರೋದು ಕಣಮ್ಮ. ಹೋಗಮ್ಮ. ಸರಿ ಕಣಪ್ಪ, ನೀನೇ ಹೊಡೆದಾಡಕ್ಕೂ ಬಡ್ದಾಡಕ್ಕೂ ರೆಡಿಯಾಗಿದೆಯಾ ಅಂತ ಹೇಳಿದ್ರೆ ನಾ ಅಂತ ನೀನು ಏನು ಮಾಡೋಕ್ಕಾಯ್ತದೆ. ಏನೋ ಬೆಣ್ಣೆ ಶಾಂತಮ್ಮನು ಒಳ್ಳೆ ನೀನಿಯ ಜನ ಊರಾಗ ತಲಾಕ್ ಒಂದೊಂದು ಮಾತಾಡ್ತಾರೆ ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ಮಾತಾಡಲಿ ಬಿಡು ಮಗ, ನಿನ್ನ ಕಷ್ಟ ನಿನಗೆ ಗೊತ್ತಿರ್ತದೆ. ನೀನು ಒಂದಿನೂ ಸಂಸಾರ ಸರಿಯಾಗಿ ಮಾಡಿಲ್ಲ ಅಂತ ಬೇರೆ ಹೇಳ್ತಾ ಇದೆಯಾ. ನನಗೂ ವಯಸ್ಸಾಯ್ತು ಕಣ್ಮಗ, ಇನ್ನು ಯಾರು ದಿಕ್ಕು ನಿಂಗೂ ನಾನು ಇವತ್ತೋ ನಾಳೆನೋ ಊರೋಗು ಅಂತದೆ, ಕಾಡು ಬಾ ಅಂತದೆ, ನಾನು ತೀರ್ಕೊಬಿಡ್ತೀನಿ. ಆಮೇಲೆ ನೀನು ಯಾರು ನೋಡ್ಕೊತಾರೆ. ನಿನ್ನ ಮಗಳು ನೋಡಿದ್ರೆ ಇಂತೊಳ್ 420. ಇನ್ನು ಯಾರವ್ರು ನಿನ್ನ ದಿಕ್ಕು. ಆಯಿತು ಕಣಪ್ಪ, ಆಯ್ತು. ನಿನ್ನ ಖುಷಿಗೆ ನಾನು ಪಾಲ್ದಾಳೆ ನೀನಿಯ. ಇರು ಆರತಿ ತಟ್ಟೆ ತಗೊಬಿಟ್ಟು ಬರ್ತೀನಿ. ನಾನು ಹೇಳ್ದೆ ನಿಮಗೆ ಬ್ಯಾಡ ಬ್ಯಾಡ ಹೇಳೋದು ಅಂದರೆ ನೀನು ಕೇಳೋದೇ ಇಲ್ಲ. ಕರ್ಕೊಬಿಟ್ಟು ಬಂದ್ಬಿಟ್ಟೆ, ಬಾ 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 ಅಂತ ಹೇಳ್ಬಿಟ್ಟು. ಅದು ಯಾವಿದ್ರ ಮೇಲೆ ಕರ್ಕೊಬಿಟ್ಟು ಬಂದೋ ಗೊತ್ತಿಲ್ಲ. ಈಗ ನೀನು ಎಂಡ್ರು ಬಂದ್ಲು ಅಂದರೆ ಸುಮ್ಕೆ ಬಿಟ್ಟಾಳೆ. ನೋಡೇ, ಜನ ಏನು ಅನ್ಕೋತಾರೆ, ಅವ್ರೇನು ಅನ್ಕೋತಾರೆ, ಇವ್ರೇನು ಅನ್ಕೋತಾರೆ ಅಂತ ನನಗೆ ಮುಖ್ಯನೇ ಇಲ್ಲ. ಸುಮ್ಕಿರು. ನನಗೆ ಏನಿದ್ರು ನನ್ನ ಖುಷಿ, ನನಗೆ ಇದೇ ಮುಖ್ಯ. ಇವಳ ಹತ್ರ ಯಾವ ಖುಷಿನೂ ಪಟ್ಟಿಲ್ಲ. ಯಾವಾಗೂ ಎಮ್ಮೆ ಹೊಡೆದಂಗೆ ಹೊಡಿಯ ಬಡಿಯ ತೊಳೆಯ ಬುರಿ ಇದನ್ನೇನೇ ಮಾಡಾಕ್ಬಿಟ್ಲು ನನ್ನಂತೂ. ಆ ಪಾಟಿ ಕಷ್ಟಪಟ್ಬಿಟ್ಟಿದ್ದೀನಿ ನಾನಂತೂ ಜೀವನದಾಗೆ. ಈಗ ನಿನ್ನ ಜೊತೆ ಇನ್ನು ಮುಂದೆ ಆದ್ರೂ ನೆಮ್ಮದಿಯಾಗಿರ್ತೀನಿ. ಮಕ್ಕಳು ಏನು ಆಗಲ್ಲ, ನಮಗಿನ್ನ ಮುರಿನೂ ಆಗಲ್ಲ. ನಿಂಗೂ ವಯಸ್ಸಾಯಿತು, ನೀನು ಜೀವನದಾಗ ಭಾಳ ಕಷ್ಟಪಟ್ಬಿಟ್ಟು ಭಾಳ ದುಃಖ ಪಟ್ಬಿಟ್ಟಿದ್ಯಾ. ತಗ ಹೆಂಗೋ ಇನ್ನು ಮುಂದೇನಾದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಕೊಂಡು ಇದ್ಬಿಡೋಣ. ಯಾವ ಮಕ್ಕಳು ಮರಿ ಆಗಲಿಲ್ಲ ಅಂದ್ರೂ ಬೇಡ, ನಾನು ಖುಷಿಯಾಗಿ ತಿನ್ಕೊಂಡು ಇದ್ಬಿಡೋಣ ಬಿಡು. ಏನೋ ನೀವು ನನಗೊಂಥರ ಆಸರೆ ಇದ್ದಂಗೆ ಆಯ್ತಾ ಇದ್ದೀರಾ. ಸರಿ ಬಿಡಿ, ಆಯ್ತು. ಹೆಂಗೋ ದೇವರು ದೊಡ್ಡನೋ ನೀವು ಸಿಕ್ಬಿಟ್ರಿ ನನಗಂತೂ. ನಮ್ಮ ಅಮ್ಮನ ನೋಡ್ಕೊಂಡಂಗೆ ನೋಡ್ಕೊತೀನಿ. ನಾನು ಬೆಣ್ಣೆ ವ್ಯಾಪಾರ ಮಾಡ್ಕೊತೀನಿ, ನೀವು ಏನಾರ ಒಂಚೂರು ವ್ಯವಸಾಯ ಮಾಡ್ಕೊಳ್ಳಿ. ಖುಷಿಯಾಗಿ ನಾವು ತಿನ್ಕೊಂಡು ಉಣ್ಕೊಂಡಿರೋಣ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಬೆಳಗಲು ಮನೆಯನ್ನು ಸಿರಿದೇವಿಯೇ. ಹಾಗೆ ಕಣ್ಣು, ಗೂಬೆ ಕಣ್ಣು, ನಾಯಿ ಕಣ್ಣು, ನೊರಿ ಕಣ್ಣು, ಯಾವಳ ಕಣ್ಣು ನೀವಿಬ್ರ ಮೇಲೂ ಬೀಳ್ದಿದಂಗಿರ್ಲಪ್ಪ. ಮೊದಲ ಶಾರದಿ ಕಣ್ಣು ಬೀಳ್ದಿದಂಗಿರ್ಲಿ. ನೋಡವ, ಆರತಿ ಎತ್ಬಿಟ್ಟು ನಾನಿನ್ನ ಒಳಗಡೆ ಕರ್ಕತಾ ಇದ್ದೀನಿ ಕಣವ. ಕಷ್ಟವೋ ಸುಖವೋ ನನ್ನ ಮಗನ ಜೊತೆ ಬಾಳ್ಕೊಂಡೋಗು. ನನ್ನ ಮಗ ಇಲ್ಲಿ ಗಂಟ ಭಾಳ ಕಷ್ಟಪಟ್ಬಿಟ್ಟವನೇ ಕಣವ. ನೀನೆ ಇನ್ನು ಮೇಲೆ ಹೆಂಗೋನು ಸಂದಕ್ಕೆ ನೋಡ್ಕೊಂಡು ಹೋಗ್ಬೇಕು ಕಣಪ್ಪ. ಸರಿನೇ, ನೀನು ನಾನು ನಂಬ್ಕೊಂಡಿದ್ದೀನಿ ಕಣವ. ನೀನು ಅಷ್ಟೇ ಕಣ್ಮಗ. ಇದೇ ಲಾಸ್ಟ್ ಮಾಡ್ಬಿಡು ಮದುವೆಯ. ಕೊನೆ ಮಾಡ್ಬಿಟ್ಟು ಇನ್ನು ಮುಂದೆ ಇವಳ ಜೊತೆ ಸುಖವಾಗಿ ಸಂತೋಷವಾಗಿ ಇದ್ಬಿಡು. ಮತ್ತೆ ನಿಮ್ಮನ್ನ ಹೆಂಗೆ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ನೀವೇ ನಿನ್ಯ ನೋಡಿವ್ರ ಅಂತೇಳಿ. ನಮಗೆ ನೀವು ಮುಖ್ಯ ನೆನೆಯ, ಹಾಗೇನೇ ನನ್ನ ಗಂಡನೂ ಮುಖ್ಯ ನೆನೆಯ. ನನಗೆ ಇಬ್ಬರೂ ಮುಖ್ಯ ನನಗೆ. ಅತ್ತೆ, ನನಗೂ ಯಾರು ಹಿಂದಿಲ್ಲ ಮುಂದಿಲ್ಲ ಗೊತ್ತಿಲ್ಲ. ನಾನು ಗಂಡ ಹುಟ್ಟಿರೋಳೇನೆ ಇಲ್ದಿರೋಳೇನೆ. ಹೆಂಗೋ ನಿಮ್ಮ ಮನೆಗೆ ಹೊಂದ್ಕೊಂಡು ಹೋಯ್ತೀನಿ ಬಿಡತ್ತೆ. ನೀವು ಏನು ತಲೆ ಕೆಡ್ಸ್ಕೊಬೇಡಿ. ಸರಿ ಬಾ ತಾಯಿ, ಬಳಗಲಿಕ್ಬಿಟ್ಟು ಒಳಗಡೆಗೆ ಬರ್ರಿ. ಹೆಂಗೋ ನೀವು ಸಂತೋಷವಾಗಿರೋದು ನನ್ನ ಕೊಂಡರೆ ನೋಡ್ಬಿಟ್ರೆ ಅಷ್ಟೇ ಸಾಕು. ಬಾ ಒಳಗಡೆಗೆ ಬಂದು ದೇವ್ರ ಹತ್ರ ದೀಪ ಹಚ್ಬಿಡವ. ಮನೆಗೆ ಬಂದರೆ ಹೆಣ್ಣು ದೀಪ ಹಚ್ಬೇಕು. ಬಾ ಬಂದ್ಬಿಟ್ಟು ದೀಪನ ಒಸಿ ಹಚ್ಬಿಟ್ಟು ಹೆಂಗೋ ಒಂಚೂರು ಸೀಗಿ ಏನಾರ ಮಾಡವ. ನಿನ್ನ ಕೈಯಾರ ನೀನು ಒಸಿ ಸಿಹಿ ತಿಂಡಿ ಏನಾರ ಮಾಡು. ಪಾಯಸವೋ ಇಲ್ಲ ಒಂಚೂರು ಏನಾರ ಒಂದು ಒಬ್ಬಿಟ್ಟಂತೂ ಈಗ ಆಗಲ್ಲ. ಪಾಯಸ ಗೀಸ ಮಾಡ್ಬಾ. ಸರಿಯತ್ತೆ, ಮಾಡ್ತೀನಿ. ನೀವು ಕೂತ್ಕೊಳ್ಳಿ. ಎಲ್ಲ ಗೊತ್ತಲ್ವ ನನಗೆ, ನಿಮ್ಮ ಮನೆಯಾಗೆ ಮಾಡ್ತೀನಿ ರೀ. ಅಲ್ಲ ಮಗ, ಶಾರದಿಗೂ ಗೊತ್ತಾದ್ರೆ ಸುಮ್ಕೆ ಬಿಡ್ತಾಳ. ಆಡ್ಸ್ಕೊಂಡು ಹೊಡಿತಾಳೆ ಕಣ್ಮಗ. ಹೊಸಿ ಹುಷಾರಾಗಿರು. ಅಳ್ತಾಗ ಬಡ್ಸ್ಕೊಂಡು ಮೂಳೆ ಎಲ್ಲ ಮುರಿಸ್ಕೊಂಡಿದ್ದೀನಿ. ನೀನು ಈಗಾಗಲೇ ನೀನು ಮತ್ತೆ ಮೂಳೆ ಮುರಿಸ್ಕೊಬೇಡ. ನಾ ಏನೋ ನಿನ್ನ ಖುಷಿನೇ ಬಯಸ್ತೀನಿ. ನಿನ್ನ ತಾಯಿ ಅವಳು ಹಂಗಲ್ವಲ್ಲ, ಅವಳು ನೀನು ಎಂಡ್ರಾಗಬೇಕಲ್ಲ. ಅವಳು ಮೋಸ ಆದರೆ ಸುಮ್ಮನೆ ಬಿಟ್ಟಾಳೆ. ಅವಳು ಬಂದ್ಬಿಡ್ತಾಳೆ ಇಲ್ಲಿ. ಚಪ್ಪಡಿ ಕಲ್ಲು ಹಾಕ್ಬಿಟ್ಟು ತುಳಿದಾಕ್ಬಿಡ್ತಾಳೆ ಅಷ್ಟೇ. ಹೊಸಿ ಹುಷಾರ ಕಣ್ಮಗ, ಸರಿನಾ? ಅವಳು ಬುದ್ಧಿ ಕಲಿಸ್ತೀನಿ ಕಣಮ್ಮ. ಇಲ್ಲಿ ಗಂಟ ನಾನು ಅವಳ ಪರ ಮಾತಾಡ್ಕೊಂಡು ಬುದ್ಧಿ ಕಲ್ಸಕ್ಕಾಗಿಲ್ಲ. ಇನ್ನು ಮ್ಯಾಲೆ ಕಲಿಸ್ತೀನಿ, ಸುಮ್ಕಿರು. ಬಂದು ಗಂಡ ಅಂದ್ರೇನು, ಗಂಡ ಅಂದರೆ ಬೆಲೆ ಹೆಂಗೆ ಕೊಡಬೇಕು, ಹೆಂಗಂದ್ರೆ ಹಂಗೆ ಆಡಿಸ್ತಾಳಲ್ಲ. ಗೊತ್ತಾಗ್ಲಿ ಇವಾಗಾದ್ರೂ. ಅಲ್ಲಿ ಗಂಟ ನಾನು ಬಿಡೋಕ್ಕಿಲ್ಲ. ಎಷ್ಟು ಅಯ್ಯೋ ಅನ್ಸೋಳು ಗೊತ್ತೇ ನನ್ನ. ಇನ್ನು ಅಲ್ಲಿ ಸುಮ್ಕಿರು. ಅವಳೇನು ಅಯ್ಯೋ ಅಂತ ಹೇಳ್ಬಿಟ್ಟು ಈಗ ಬಿಟ್ಬಿಟ್ರೆ ಮಗಳು ಆಸ್ತಿ ಎಲ್ಲ ಮಾರ್ಕೊಬಿಟ್ಟು ಕಾರ್ಗಿರೋ ಅಂತ ತಗೊಬಿಟ್ಟಿರೋಳು ಕಣಮ್ಮ. ಏನಪ್ಪ ಆದ್ರೂ ಹೇಳ್ತಿದ್ದೀನಿ, ಹೊಸಿ ಹುಷಾರು. ಅತ್ತೆ ಬನ್ನಿ ಅತ್ತೆ ಇಲ್ಲಿ. ಬಂದೆ ಕಣವ. ನಮ್ಮ ಸಂಸಾರ ಆನಂದ ಸಾಗರ. ಅಲ್ಲ ಕಣೆ ತಾಯಿ, ತಲೆ ತುಂಬ ಕೂದ್ಲಿದ್ವು ಎಲ್ಲ ಇದ್ವು, ಯಾಕವ ಕಟ್ ಮಾಡಿಸ್ಬಿಟ್ಟೆ ಕೂದಲೆಲ್ಲ ನನ್ನುವೆ. ಎಲ್ಲ ಒಳ್ಳೇದಾದ್ರೆ ಕೂದಲುವ ದಾನ ಮಾಡ್ತೀನಿ ಅನ್ಕೊಂಡಿದ್ದೆ. ಒಂದಿಷ್ಟು ಕಟ್ ಮಾಡ್ಬಿಟ್ಟು ಈ ಕ್ಯಾನ್ಸರ್ ಪೇಷೆಂಟ್ಗಳಿಗೆಲ್ಲ ಕೊಡ್ತಾರಲ್ಲ ಹಂಗೆ ಕೊಡ್ತೀನಿ ಅಂತ ಮುಕ್ಕೊಂಡಿದ್ದೆ ಕಣತ್ತೆ. ಎಲ್ಲ ಒಳ್ಳೇದಾಗ್ಬಿಟ್ರೆ ಅಂತ. ಎಲ್ಲ ಒಳ್ಳೇದಾಯ್ತು. ಅದಕ್ಕೆ ನೋಡಿ ಕೂದಲೆಲ್ಲ ನನ್ನುವೆ ಕೊಟ್ಬಿಟ್ಟು ಆಮೇಕಿಂದ ಇವ್ರನ್ನ ಲಗ್ನ ಮಾಡ್ಕೊಂಡು ಮನೆಗೆ ಬರ್ತಾ ಇದ್ದೀನಿ. ಹೌದೇ, ಕ್ಯಾನ್ಸರ್ ಪೇಷೆಂಟ್ಗೆಲ್ಲ ಕೂದಲು ಕೊಡ್ತಾರೆ? ಹೂ ಕಣತ್ತೆ, ಹಂಗೆ ಅಂತ ಇದ್ರು ಯಾರೋ. ಉದ್ದು ಕೈದಿದ್ದು ಕೂದಲೆಲ್ಲ ಕೊಟ್ಬಿಟ್ಟು ಬಂದೀವ್ನಿ. ಹೋಗ್ಲಿ ಬಿಡವ, ಹೋಗ್ಲಿ. ಬೆಳೆಸ್ಕ. ಇನ್ಮೇಲೆ ಹಳ್ಳೆಣ್ಣೆ ಇಕ್ಕೊಂಡು ಚೆನ್ನಾಗೆ ಕೊಬ್ಬರಿ ಎಣ್ಣೆ ಇಕ್ಕೊಂಡು ಎಲ್ಲ ಮಾಡು. ಚಂದಾಗಿ ಬೆಳಿತವೆ, ಸರಿನಾ? ಸರಿ ಅತ್ತೆ.